ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 13 ಜೂನ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಹಾಗೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಹಾಗೆ ರಿಲಯನ್ಸ್ ಪವರ್ ಮತ್ತು ಪೇಟಿಎಂ ಬಗ್ಗೆನೂ ಸ್ವಲ್ಪ ಮಾತಾಡೋಣ ಬನ್ನಿ. ಇವತ್ತು ಬಂದು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 23,398.90ಗೆ ಕ್ಲೋಸ್ ಆಯಿತು. ಅಂದರೆ ಸುಮಾರು ಇವತ್ತು 75.95 ಪಾಯಿಂಟ್ ಅಷ್ಟು ಇವತ್ತು ಏರಿಕೆ ಆಗಿದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 204.33 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಅಂದರೆ ಸುಮಾರು ಕ್ಲೋಸ್ ಆಗಬೇಕಾದ್ರೆ 76,810.9ಕ್ಕೆ ಇವತ್ತು ಇದು ಕ್ಲೋಸ್ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಟಾಟಾ ಸ್ಟೀಲ್ ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು 33 ಪೈಸಾ ಅಷ್ಟು ಏರಿಕೆ ಆಯಿತು. ಹಾಗೆ IRFCನಲ್ಲಿ ನೋಡೋದಾದರೆ ಸುಮಾರು ₹2.56 ಅಷ್ಟು ಇಳಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ ₹2.85 ಇವತ್ತು ಇಳಿದಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹985.85 ಇದು ಕ್ಲೋಸ್ ಆಗಿದೆ. ಅಂದರೆ ಹತ್ತತ್ರ ಒಂದು ₹1,000 ಚಿಲ್ಲರೆಗೆ ಹತ್ತತ್ರ ಹೋಗ್ತಾ ಇದೆ. ಹಾಗೆ ನಾವು ಹೆರಿಟೇಜ್ ಫುಡ್ಸ್ ನೋಡೋದಾದರೆ ನಿನ್ನೆನೂ 5% ಇಳಿಕೆ ಆಗಿತ್ತು, ಇವತ್ತು ಒಂದು 5% ಇಳಿಕೆ ಆಗಿದೆ. ನೋಡೋದಾದರೆ ಇವತ್ತು ₹31.35 ಒಂದೇ ದಿವಸದಲ್ಲಿ ಇಳಿಕೆ ಆಗಿದೆ. ಹಾಗೆ IRB ಇನ್ಫ್ರಾನೂ ಅಷ್ಟೇ ಸುಮಾರು 88 ಪೈಸಾ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ವಡಾಫೋನ್ ಐಡಿಯಾ ಸುಮಾರು ₹16 ಇವತ್ತು ಕ್ಲೋಸ್ ಆಗಿದೆ. ಅಂದರೆ 36 ಪೈಸಾ ಇವತ್ತು ಇದರಲ್ಲಿ ಇಳಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ನೋಡ್ಬೋದು. ಇದು ಹೆಚ್ಚು ಕಡಿಮೆ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿದೆ ಇದರದ್ದು. ಹಾಗೆ ಇವತ್ತು ಒಂದೇ ದಿವಸದಲ್ಲಿ ಇವತ್ತು ಸುಮಾರು 4.5% ಅಂದರೆ ₹117.35 ಅಷ್ಟು ಏರಿಕೆ ಆಗಿದೆ. ಹಾಗೆ HDFC ಲೈಫ್ನಲ್ಲಿ ಸುಮಾರು ₹20.80 ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಹಾಗೆ ಡಿವಿಸ್ ಲ್ಯಾಬೊರೇಟರೀಸ್ನಲ್ಲಿ ಸುಮಾರು ₹141.15 ಅಷ್ಟು ಏರಿಕೆ ಆಗಿದೆ. ಹಾಗೆ ಟೈಟನ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ಹತ್ತತ್ರ ಒಂದು ₹90 ಅಷ್ಟು ಏರಿಕೆ ಆಗಿದೆ. ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ಸುಮಾರು ₹74.15 ಅಷ್ಟು ಏರಿಕೆ ಆಗಿದೆ. ಹಾಗೆ L&Tನಲ್ಲಿ ಸುಮಾರು ₹73.35, ಹಾಗೆ LTI ಎಂಟ್ರಿನಲ್ಲಿ ಸುಮಾರು ₹96.10 ಅಷ್ಟು ಏರಿಕೆ ಆಗಿದೆ. ಹಾಗೆ ಇಂಡಸ್ ಇಂಡ್ ಬ್ಯಾಂಕು, ಟೆಕ್ ಮಹೇಂದ್ರ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ವಿಪ್ರೋ, ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫಿನಾನ್ಸ್, ಇಂಡಾಲ್ಕೋ ಇಂಡಸ್ಟ್ರೀಸ್, ಭಾರತ್ ಪೆಟ್ರೋಲಿಯಂ, ಅಡಾನಿ ಪೋರ್ಟ್ಸ್, ಬಜಾಜ್ ಫಿನ್ಸರ್, ಕೋಟಕ್ ಬ್ಯಾಂಕ್, ಅಪೋಲೋ ಹಾಸ್ಪಿಟಲ್ಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಇನ್ಫೋಸಿಸ್ ಇವೆಲ್ಲ ಶೇರ್ಸ್ಗಳಲ್ಲೂ ಒಂದು ಏರಿಕೆ ಆಗಿದೆ. ಹಾಗೆ ಅನಿಲ್ ಅಂಬಾನಿಯವ್ರ ಬಗ್ಗೆ ಹೇಳೋದಾದರೆ ಈ ರಿಲಯನ್ಸ್ ಪವರ್ ಅನ್ನೋದು ಸ್ಥಾಪನೆ ಆಗಿದ್ದು 1995ರಲ್ಲಿ. ಹಾಗೆ ಈ ರಿಲಯನ್ಸ್ ಪವರ್, ಈ ಅಂಬಾನಿಯವ್ರ ಬಗ್ಗೆ ಇವತ್ತು ಯಾಕೆ ಮಾತಾಡಬೇಕು ಅನಿಲ್ ಅಂಬಾನಿಯವ್ರ ಬಗ್ಗೆ ಅಂತ ಹೇಳಿದ್ರೆ, ಇವಾಗ ಏನು ಗೌರ್ಮೆಂಟ್ ಇದೆ, ಇವಾಗ ಮೋದಿ 3.0 ಅಂತ ಏನು ಹೇಳ್ತೀವಿ ಅಥವಾ 3.0 ಅಂತ ಹೇಳ್ತೀವಿ, ಅಡಾನಿಯವರು ಈ 10 ವರ್ಷದಲ್ಲಿ ಅಡಾನಿ ಶೇರ್ಸ್ಗಳು, ಅಡಾನಿ ಕಂಪನಿಗಳು ಹೇಗೆ ಏರಿದೆಯೋ ಅದೇ ರೀತಿ ಇನ್ನು ಮುಂದೆ ಅನಿಲ್ ಅಂಬಾನಿ ಅವರ ಕಂಪನಿಗಳು ಮತ್ತು ಅವರ ಒಂದು ಬಿಸ್ನೆಸ್ ಎಂಟಿಟಿಗಳು, ಉದ್ಯಮಗಳು ಏರೋ ಚಾನ್ಸಸ್ ಇದೆ ಅಂತ ಒಂದು ಮಾತಾಡ್ಕೋತಾ ಇದ್ದಾರೆ ಈ ಬಿಸ್ನೆಸ್ ವಲಯದಲ್ಲಿ. ಹಾಗೆ ರಿಲಯನ್ಸ್ ಪವರ್ ಬಗ್ಗೆ ನಾವು ನೋಡೋದಾದರೆ ರಿಲಯನ್ಸ್ ಪವರ್ ಒಂದು 400% ರಿಟರ್ನ್ಸ್ ಕೊಟ್ಟಿದ್ದು. ಆಮೇಲೆ ಈ ಸುಜ್ಲಾನ್ ಎನರ್ಜಿನೂ ರಿಲಯನ್ಸ್ ಪವರ್ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವಾಗ ಇದು 1995ರಲ್ಲಿ ಏನು ಸ್ಥಾಪನೆ ಆಯಿತು ರಿಲಯನ್ಸ್ ಪವರ್, ಅದೇ ವರ್ಷದಲ್ಲಿ ಸುಜ್ಲಾನ್ ಎನರ್ಜಿನೂ ಸ್ಥಾಪನೆ ಆಗಿದೆ. ಇದು ಒಂದು ಇಂಡಿಯನ್ ಮಲ್ಟಿನ್ಯಾಷನಲ್ ವಿಂಡ್ ಮ್ಯಾನುಫ್ಯಾಕ್ಚರರ್ ಕಂಪನಿ, ಇದು ಪುಣೆದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗೆ ರಿಲಯನ್ಸ್ ಪವರ್ ಬಗ್ಗೆ ಹೇಳೋದಾದರೆ ಇದು ಮಾರ್ಚ್ನಲ್ಲಿ ನಾವು ನೋಡೋದಾದರೆ ಹೋದ ವರ್ಷ 2023 ಮಾರ್ಚ್ನಲ್ಲಿ ₹9 ಇತ್ತು. ಅದೇ ರೀತಿ ನವಂಬರ್ನಲ್ಲಿ ನೋಡೋದಾದರೆ ₹21.15 ಆಗಿತ್ತು. ಒಂದು ಒಳ್ಳೆಯ ರಿಟರ್ನ್ಸೇ ಕೊಟ್ಟಿದೆ, ಡಬಲ್ಲೇ ಆಗಿತ್ತು. ಎಂಟ್ರಿ ಮತ್ತು ಎಕ್ಸಿಟ್ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ. ಅದೇ ರೀತಿ 5 ವರ್ಷದಲ್ಲಿ ನಾವು ನೋಡೋದಾದರೆ ಸುಮಾರು 475% ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿದೆ ರಿಲಯನ್ಸ್ ಪವರ್ ಲಿಮಿಟೆಡ್. ಅಂದರೆ ₹5.40 ಏರ್ಕೊಂಡು ₹31 ಇದು ಬಂದಿದೆ. ಅಂದರೆ 475% ರಿಟರ್ನ್ಸ್ ಬಂದಿದೆ. ಹಾಗೆ ಇದು ಏನಕ್ಕೆ ಇದು ಇವಾಗ ಇಂಪಾರ್ಟೆನ್ಸ್ ತೊಗೋತಾ ಇದೆ, ಸ್ಕೈ ರಾಕೆಟಿಂಗ್ ಆಗ್ತಾ ಇದೆ ರಿಲಯನ್ಸ್ ಪವರ್ ಅಂತ ಹೇಳಿದ್ರೆ, ಮೇನು ಈ ಅಂಬಾನಿಯವ್ರ ಕಡೆಯಿಂದ, ಅನಿಲ್ ಅಂಬಾನಿಯವ್ರ ಕಡೆಯಿಂದ ಇದು. ಇವಾಗ ಏನು ಅಡಾನಿಯವರು, ಅಡಾನಿ ಪವರ್, ಅಡಾನಿ ಎಂಟರ್ಪ್ರೈಸ್, ಅಡಾನಿ ಪೋರ್ಟ್ಸ್, ಇದು ಹೆಚ್ಚು ಕಡಿಮೆ ಈ 10 ವರ್ಷದ ಗೌರ್ಮೆಂಟ್ನಲ್ಲಿ ಹೇಗೆ ಅಡಾನಿಯವರು ಹೊರ ಹೊಮ್ಮಿದ್ರು ಒಂದು ದೊಡ್ಡ ಬಿಸ್ನೆಸ್ ಎಂಟಿಟಿ ಆಗಿ, ಅದೇ ರೀತಿ ಅನಿಲ್ ಅಂಬಾನಿಯವರು ಹೊರ ಹೊಮ್ಮೋ ಒಂದು ಸಾಧ್ಯತೆ ಇದೆ ಅಂತ ಒಂದು ಒಳ ವಲಯದಲ್ಲಿ ಇದು ಮಾತುಕತೆ ಆಗಿದೆ. ಹಾಗಾಗಿ ರಿಲಯನ್ಸ್ ಪವರ್ ಈಗ ಒಂದು ಚೂರು ಈ ಒಂದೇ ವಾರದಲ್ಲೂ ನೋಡೋದಾದರೆ ನಾವು ರಿಲಯನ್ಸ್ ಪವರ್ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ. ಹಾಗೆ ರಿಲಯನ್ಸ್ ಪವರ್ನಲ್ಲಿ ಒಂದು 5 ವರ್ಷದ್ದು ಅಂತ ಹೇಳಿದ್ರೆ ರಿಟರ್ನ್ಸು 475%. ಹಾಗೆ ಒರಾಕಲ್ ಫಿನಾನ್ಷಿಯಲ್ ಸರ್ವಿಸಸ್ ಹೇಳೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಒಂದು 10% ಅಷ್ಟು ಏರಿಕೆ ಇದೆ, 11% ಏರಿಕೆ ಇದೆ. ಅಂದರೆ ₹9,700 ಆಗುತ್ತೆ ಇದು ಒಂದು ಪ್ರತಿಯೊಂದು ಶೇರು. ಅಂದರೆ ಇದರಲ್ಲಿ ಮೇನ್ ಏನಕ್ಕೆ ಅಂದರೆ ಒರಾಕಲ್ ಕಾರ್ಪೊರೇಷನ್ಸು ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡಿದೆ ಈ ವರ್ಷ, ಈ ಫಿನಾನ್ಷಿಯಲ್ ಇಯರ್ನಲ್ಲೂ ಅಷ್ಟೇ, ಆಮೇಲೆ ಈ ಕ್ವಾರ್ಟರ್ ಜನವರಿಯಿಂದ ಮಾರ್ಚಲ್ಲೂ ಅಷ್ಟೇ ಒಂದು ಒಳ್ಳೆ ರಿಟರ್ನ್ಸ್ ಮಾಡಿದೆ. ಹಾಗಾಗಿ ಒರಾಕಲ್ ಫಿನಾನ್ಷಿಯಲ್ ಸರ್ವಿಸ್ ಶೇರ್ಸ್ಗಳಿಗೆ ಒಂದು ಒಳ್ಳೆ ಡಿಮ್ಯಾಂಡ್ ಬಂದಿದೆ. ಹಾಗೆ
ಏರಿದೆ. ಹಾಗೆ ಒಂದು FMCG ಅಂತ ಏನು ಹೇಳ್ತೀವಿ, ಕನ್ನಡದಲ್ಲಿ ವೇಗವಾಗಿ ಚಲಿಸುವ ಗ್ರಾಹಕ ಸರಕುಗಳಂತ ಏನು ಹೇಳ್ತೀವಿ, ಇದರಲ್ಲಿ ಇವರ ಪ್ರಮೋಟರ್ ಆದ ಅತುಲ್ ಗರ್ಗ್ ಅವ್ರು ಏನು ಮಾಡಿದ್ರು, 73,000 ಶೇರ್ಸ್ಗಳನ್ನ ಖರೀದಿ ಮಾಡಿದ್ರು. ಅಂದರೆ ಅವ್ರದ್ದು ಟೋಟಲ್ ಅವ್ರದ್ದು ಎಷ್ಟಿದೆ ಅವ್ರದ್ದು ಹೂಡಿಕೆ ಅಂತ ಹೇಳಿದ್ರೆ 72% ಹೆಚ್ಚು ಕಡಿಮೆ 72% ಅಷ್ಟು ಅವ್ರದ್ದು ಓನರ್ಶಿಪ್ ಇದೆ ಕಂಪ್ನಿನಲ್ಲಿ, GRM ಓವರ್ಸೀಸ್ ಕಂಪ್ನಿ. ಒಬ್ಬರು ಪ್ರಮೋಟರ್ ತುಂಬ ಜಾಸ್ತಿ ಇಟ್ಟಾಗ ಅದು ಆಬ್ವಿಯಸ್ಲಿ ಆ ಕಂಪ್ನಿಗೆ ಅಥವಾ ಆ ಶೇರ್ಗಳಿಗೆ ಒಂದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಒಂದು ಆಗ್ರೋ ಬೇಸ್ಡ್ ಕಂಪ್ನಿನೂ ಕೂಡ. ಆಮೇಲೆ ಇವ್ರದ್ದು ಒಂದು ಬ್ರ್ಯಾಂಡ್ಗಳು, ಸುಮಾರು ಬ್ರ್ಯಾಂಡ್ಗಳಿದೆ, ಈ ಬಾಸ್ಮತಿ ರೈಸಿಂದ ಫುಡ್ಡಿಂದ ರಿಲೇಟೆಡ್. ಹಾಗಾಗಿ ಇದರದ್ದು ಒಂದು ಮುಂದೆ ಈ ಕಂಪ್ನಿ ಚೆನ್ನಾಗಿ ಮಾಡ್ಬೋದು, ಇವ್ರದ್ದು ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀಬೋದು. ಹಾಗೆ ಇವರು ತುಂಬ ಒಂದು ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ ಈ ಕಂಪ್ನಿನಲ್ಲಿ ಅವರಿಗೆ ಇದರಲ್ಲಿ ಇಂಪಾರ್ಟೆನ್ಸ್ ಇದೆ, ಆಮೇಲೆ ಇದು ಮುಂದೆ ನಡೆಯುತ್ತೆ ಅಂತ. ಹಾಗಾಗಿ ಇದರಲ್ಲಿ ಒಂದು ಶೇರ್ಸ್ಗಳಲ್ಲಿ ಒಂದು ಒಳ್ಳೆ ಏರಿಕೆ ಆಯಿತು. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ D-Day ಪ್ಲಾಸ್ಟಿಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಇದು ಒಂದು ಮಲ್ಟಿ ಬ್ಯಾಗರ್ ಶೇರ್ಸ್ ಅಂತಲೇ ಹೇಳ್ಬೋದು. ಒಂದು 5 ವರ್ಷದಲ್ಲಿ 1,000% ರಿಟರ್ನ್ಸ್ ಕೊಟ್ಟಿರೋ ಶೇರ್. ಅಂದರೆ ₹35 2022ರಲ್ಲಿ, ಈಗ ಹೆಚ್ಚು ಕಡಿಮೆ ₹386 ಇದೆ. ಅಂದರೆ 1,000% ಇದರಲ್ಲಿ ಏರಿಕೆ ಕಂಡಿದೆ. ಹಾಗೆ ಮುಂದೆ ಹೋಗೋಣ. ಹಾಗೆ ಹಲ್ದಿರಾಮ್ಸ್ ಏನಾಗಿದೆ ಅಂದರೆ ಇವರು ಒಂದು IPOಗೆ ಬರೋ ಚಾನ್ಸಸ್ ಇದೆ. ಹಲ್ದಿರಾಮ್ಸ್ ಸ್ವೀಟ್ಸ್ ಬಗ್ಗೆ ಕೇಳಿರ್ತೀರ, ಆಮೇಲೆ ಫುಡ್ ಬಗ್ಗೆ, ಸ್ನ್ಯಾಕ್ಸ್ ಬಗ್ಗೆ ಎಲ್ಲ ಕೇಳಿರ್ತಿರಲ್ಲ. ಈ ಕಂಪನಿ IPOಗೆ ಒಂದು ಫಂಡ್ ರೈಸ್ ಮಾಡೋದಕ್ಕೆ ಇನಿಷಿಯಲ್ ಪಬ್ಲಿಕ್ ಆಫರ್ ಮಾಡಬಹುದು ಅಂತ ನಡೀತಾ ಇದೆ. ಹಾಗೆ ಶುಗರ್ ಸ್ಟಾಕ್ಸ್ಗಳು, ಗೌರ್ಮೆಂಟ್ ಪ್ಲ್ಯಾನ್ ಏನಿದೆ, ಮಿನಿಮಮ್ ಸೇಲ್ ಪ್ರೈಸ್ನ ಜಾಸ್ತಿ ಮಾಡಬೇಕಂತಿದೆ. ಶುಗರ್ ರಿಲೇಟೆಡ್ ಯಾವ್ಯಾವ ಶೇರ್ಸ್ಗಳಿದ್ದಾವೆ, ಯಾವೆಲ್ಲ ಸ್ಟಾಕ್ಸ್ಗಳಿದ್ದಾವೆ, ಅದರಲ್ಲಿ ಏರಿಕೆ ನೋಡಿದ್ವಿ ನಾವು ಇವತ್ತು. ಅದೇ ರೀತಿ ಬಜಾಜ್ ಹೌಸಿಂಗ್ ಫಿನಾನ್ಸ್, ಅಂದರೆ ಬಜಾಜ್ ಫಿನಾನ್ಸ್ ಬಗ್ಗೆ ಕೇಳಿದ್ದೀರಾ, ಬಜಾಜ್ ಹೌಸಿಂಗ್ ಫಿನಾನ್ಸ್, ಬಜಾಜ್ ಫಿನಾನ್ಸ್ನಲ್ಲಿ ಬಜಾಜ್ ಹೌಸಿಂಗ್ ಫಿನಾನ್ಸ್ ಬರುತ್ತೆ. ಇದರಲ್ಲಿ ಇದನ್ನು IPOಗೆ ತರಬೇಕು ಅಂತ ಕಂಪನಿ ಏನಾರ ಪ್ಲ್ಯಾನ್ ಮಾಡ್ತಾ ಇದೆ. ಇದು ಬಂದರೆ ಒಂದು ಒಳ್ಳೆ ಗೇಮ್ ಚೇಂಜರ್ ಆಗುತ್ತೆ, ಇದಕ್ಕೆ ಒಂದು ಒಳ್ಳೆ ಡಿಮ್ಯಾಂಡ್ ಬರುತ್ತೆ ಅಂತ ಒಂದು ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಮಾತುಕತೆ ನಡೀತಾ ಇದೆ. ಹಾಗೆ ಪೇಟಿಎಮ್ಗಳು ನೋಡೋದಾದರೆ, ಪೇಟಿಎಮ್ ಒಂದೇ ದಿವಸದಲ್ಲಿ ಇವತ್ತು 7% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ ಒಂದು ತಿಂಗಳಲ್ಲಿ ಸುಮಾರು 27% ರಿಟರ್ನ್ಸ್ ಕೊಟ್ಟಿದೆ. ನೋಡ್ಬೋದಾಗಿತ್ತು. ತುಂಬಾ ಇಳಿಕೆ ಆಗಿದೆ. RBI ರೆಸ್ಟ್ರಿಕ್ಷನ್ಸ್ ಆಯಿತು, ಆಮೇಲೆ ಹೊಸೊಬ್ಬರು ಕಸ್ಟಮರ್ಸ್ ತೊಗೋಬೇಡಿ ಅಂತ ಆಯಿತು. ತುಂಬಾ ಆಗಿ 300 ಚಿಲ್ಲರೆನಲ್ಲಿ ಬಂದಿತ್ತು, 1000 ಮೇಲಿದ್ದಿದ್ದು ಕಂಪ್ನಿ. ಇವಾಗ ಇದು ಒಂದು ಹೆಚ್ಚು ಕಡಿಮೆ ಒಂದೇ ತಿಂಗಳಲ್ಲಿ 27% ರಿಟರ್ನ್ಸು, ಆಮೇಲೆ ಒಂದು ದಿವಸದಲ್ಲಿ 7.5% ರಿಟರ್ನ್ಸು. ಇದಕ್ಕೆ ಮೂಮೆಂಟಮ್ ಸಿಕ್ಕಿದ್ದೇನಕ್ಕೆ ಅಂತ ಹೇಳಿದ್ರೆ, ಇದಕ್ಕೆ ಇನ್ಶೂರೆನ್ಸ್ ಬ್ರೋಕಿಂಗ್ ಬಿಸ್ನೆಸ್ನ ಇದು ಮುಂದೆ ಹೊರಿಸ್ತಾ ಇದೆ. ಹಾಗೆ ಇದಕ್ಕೆ ಒಂದು ಒಳ್ಳೆ ಇದನ್ನು ಸಿಕ್ಕಿದೆ, ಅಪ್ರೂವಲ್ಲು ಸಿಕ್ಕಿದೆ. ಅಂದರೆ ಇದು ಒಂದೇ ಪೇಟಿಎಮ್ ಜನರಲ್ ಇನ್ಶೂರೆನ್ಸ್ ಮಾಡಿದ್ರೆ ಇದು ಒಂದೇ ಆಗ್ಬಿಡುತ್ತೆ. ಆದರೆ ಇವರು ಬ್ರೋಕಿಂಗ್ ಬಿಸ್ನೆಸ್ ಮಾಡೋದಕ್ಕೆ, ಬ್ರೋಕರಿಂಗ್ ಬಿಸ್ನೆಸ್ ಅಂದರೆ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಇವರ ಆ್ಯಪ್ ಥ್ರೂ, ಇವ್ರ ವ್ಯಾಲೆಟ್ ಥ್ರೂ ಇವರು ಒಂದು ಬಿಸ್ನೆಸ್ನ ತೊಗೊಂಬರ್ತಾರೆ, ಅಥವಾ ಹೊಸ ಕಸ್ಟಮರ್ಸ್ನ ಅವರಿಗೆ ಕೊಡ್ತಾರೆ. ಒಂದು ವೈಡ್ ರೇಂಜ್ ಆಫ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇವರಿಗೆ ಸಿಗುತ್ತೆ. ಹಾಗೆ ಇವರಿಗೆ ವೈಡ್ ರೇಂಜ್ ಆಫ್ ಮರ್ಚೆಂಟ್ಸ್ಗಳು ಸಿಗ್ತಾರೆ, ಇನ್ಶೂರೆನ್ಸ್ ಪ್ರೊವೈಡರ್ ಸಿಗ್ತಾರೆ. ಹಾಗಾಗಿ ಈ ಕಂಪ್ನಿನಲ್ಲಿ ಮುಂದೆ ಒಂದು ಈ ಏರಿಕೆ ಆಗೋ ಚಾನ್ಸಸ್ ಇದೆ, ಅಥವಾ ಇವ್ರ ಬಿಸ್ನೆಸ್ ಮೊಮೆಂಟಮ್ ಸಿಗುತ್ತೆ ಅಂತ ಇದರಲ್ಲಿ ಒಂದು ಶೇರ್ಸ್ನಲ್ಲಿ ಡಿಮ್ಯಾಂಡ್ ನೋಡೋಕ್ಕೆ ಸಿಕ್ತು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಮಗೆಲ್ಲರಿಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.